ರದ್ದುಗೊಳಿಸಿ ರದ್ದುಗೊಳಿಸಿ ಅಶೋಕ್ ಸರ್ ಭಾರತ್ ಮಾತಾ ಕಿ ಬಲ ಭಾರತ್ ಮಾತಾ ಕಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಅದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ. ಸಭಾಧ್ಯಕ್ಷರ ನಡೆಯನ್ನ ಖಂಡಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ಅದರ ವಿರುದ್ಧವಾಗಿ ತನ್ನ ಹೋರಾಟವನ್ನು ಪ್ರಾರಂಭ ಮಾಡಿದೆ. ಸ್ಪೀಕರ್ ಅವರಿಗೆ ಅರ್ಥ ಆಗಬೇಕಾಗಿತ್ತು, 60 ದಿನಗಳಿಗಿಂತ ಹೆಚ್ಚು ಸದಸ್ಯರನ್ನ ಅಮಾನತುಗೊಳಿಸಿದರೆ 60 ದಿವಸ ಅಮಾನತುಗೊಳಿಸಿದರೆ ಅವರ ಸದಸ್ಯತ್ವವೇ ಹೋಗ್ತದೆ ಕಾನೂನು ಪ್ರಕಾರ. ಆದ್ರೆ 6 ತಿಂಗಳು ಅಂದ್ರೆ 180 ದಿನ ಆಯ್ತು. ಅವರು ಸದಸ್ಯರಾಗಿ ಮತ್ತೆ ಮುಂದುವರಿಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಅವಿವೇಕತನದ ಪರಮಾವಧಿಯನ್ನ ಸಭಾಧ್ಯಕ್ಷರು ಪ್ರದರ್ಶನ ಮಾಡಿದ್ದಾರೆ. ನಿಜವಾಗಿಯೂ ನಾವು ಹಿಟ್ಲರ್ ಅನ್ನ ಕೇಳಿದ್ವಿ. ಈಗ ಹಿಟ್ಲರ್ ಸರ್ಕಾರ, ಅದಕ್ಕೆ ಹಿಟ್ಲರ್ ನೇಚರ್ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷರು ಕೂಡ ಸಿಕ್ಕಿರೋದು ಕರ್ನಾಟಕದ ದುರ್ದೈವ. ಇವತ್ತು ಯಾವುದೇ ಕಾರಣಕ್ಕೆ ಸದನ ನಡೆಯತಕ್ಕಂಥ ಸಂದರ್ಭದಲ್ಲಿ ಆ ಸದನದ ಅವಧಿಗೆ ಮಾತ್ರ ಸದಸ್ಯರನ್ನ ಅಮಾನತುಗೊಳಿಸಬಹುದು ಅಂತಕ್ಕಂಥದ್ದಿದೆ. ಅದು ಪ್ರಾಕ್ಟೀಸು ಕೂಡ. ಆದರೆ ನಾನೊಂದು ನೋವಿನಿಂದ ಒಂದು ಸಂಗತಿಯನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಖಾದರ್ ಅವರು ಸಭಾಧ್ಯಕ್ಷರಾದ ಸಂದರ್ಭದಲ್ಲಿ ಕೆಲವು ಮೌಲ್ಯಗಳು ಒಂದು ವಿಡಿಯೋ ಬಿಡುಗಡೆ ಆಗಿತ್ತು, ನಾನು ನೋಡಿದೆ. देखो रे कादर साहब को अध्यक्ष मिल गया, इसके बाद सब आके उनके सामने सलाम मारना पड़ेगा ಅಂತೇಳಿ ಹೇಳಿದ್ರು. ಇದು ಯಾವ ಅರ್ಥದಲ್ಲಿ ಅಂತ ನಿಮಗೂ ಅರ್ಥ ಆಗತ್ತೆ. ಆದ್ರೆ ಖಾದರ್ ಅವರೊಂದು ಮಾತು ಹೇಳಿದ್ರು, ನಾನು ಯಾವ ಧರ್ಮ ಜಾತಿಗೆ ಸೇರಿದವನಲ್ಲ, ಅದರಿಂದ ಈ ರೀತಿ ಹೇಳಬಾರ್ದಾಗಿತ್ತು ಅವರು ಅಂದ್ರು. ನಾವು ಬಹಳ ಅಪ್ರಿಶಿಯೇಟ್ ಮಾಡಿದ್ವಿ. ಆದ್ರೆ ಹೇಳೋದೊಂದು ಮಾಡೋದೊಂದು ಅಂತ ಈಗ ಗೊತ್ತಾಗ್ತಾ ಇದೆ. ಅವರು ಏನು ಮೌಲ್ಯಗಳು ಹೇಳಿದ್ರು ಅದನ್ನ ಈಗ ಅವರು ಸಾಬೀತುಪಡಿಸಿ ತೋರಿಸ್ತಾ ಇದ್ದಾರೆ. ಇದು ಒಂದು ದುರ್ದೈವದ ಸಂಗತಿ. ಇಂಥ ಒಂದು ಪದ್ಧತಿಗೆ ಅವರು ಕೈ ಹಾಕಬಾರ್ದಾಗಿತ್ತು. ಈಗಾಗಲೇ ಅನೇಕ ಸದಸ್ಯರು ಹೇಳಿದ್ರು ಅವರು ಮಂತ್ರಿಗಿರಿ ಗಿಟ್ಟಿಸಿಕೊಳ್ಳಲಿಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ. ಆದರೆ ಇಂತಹ ಹಿಟ್ಲರ್ ಬುದ್ಧಿಗೆ ನಾವು ಪಾಠ ಕಲಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಹೊರಟಿದ್ದೇವೆ. ನಿಮ್ಮ ಹಿಟ್ಲರ್ ನಡೆ ಇನ್ನು ಮೇಲೆ ನಡೆಯೋದಿಲ್ಲ. ನಮ್ಮ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಬೀದಿಗಿಳಿದು ನಿಮ್ಮ ಈ ನಡೆಯನ್ನ ಖಂಡಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದೇವೆ. ತಕ್ಷಣ ಆ 18 ಶಾಸಕರನ್ನ ಗೌರವಿಸಿ ತಕ್ಷಣ ತಮ್ಮ ಆದೇಶವನ್ನ ಹಿಂಪಡೆಯಬೇಕು ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ಅವರಲ್ಲಿ ಒತ್ತಾಯ ಪಡಿಸ್ತೇನೆ. ನಮಸ್ಕಾರ. ಭಾರತ್ ಮಾತಾ ಕಿ ಜನವಿರೋಧಿ ನೀತಿಗೆ ಕಾಂಗ್ರೆಸ್ಸಿನ ಜನವಿರೋಧಿ ನೀತಿಗೆ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಗೌರವಾನ್ವಿತ ಸ್ಪೀಕರ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ವಿರೋಧಿಸಿ ನಾವಿವತ್ತು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ. ಯಾವ ಸ್ಪೀಕರ್ ಅವರು, ಸಭಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅಥವಾ ಆಡಳಿತ ಪಕ್ಷದ ಕೈಬೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಆಡಳಿತ ಪಕ್ಷದ ಕೈಬೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು 18 ಶಾಸಕರನ್ನ ಈ ರೀತಿ ಸಂವಿಧಾನ ಬಾಹಿರವಾಗಿ 6 ತಿಂಗಳ ಕಾಲ ಅನೇಕ ಷರತ್ತುಗಳನ್ನ ಒಳಪಡಿಸಿ ಈ ರೀತಿ
ರೀತಿ ಅಮಾನತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಿಂದೆ ಯಾವಾಗಲೂ ಸಹ ಈ ರೀತಿ ಘಟನೆ ನಡೆದಿರಲಿಲ್ಲ. ಒಬ್ಬ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಶಾಸಕನನ್ನ, ಜನಪ್ರತಿನಿಧಿಯನ್ನ 6 ತಿಂಗಳ ಕಾಲ ಅವ್ರನ್ನ ಸಸ್ಪೆಂಡ್ ಮಾಡಿ ಕಮಿಟಿ ಮೀಟಿಂಗ್ಗಳಲ್ಲೂ ಕೂಡ ಭಾಗವಹಿಸ್ತೀನಿ, ವಿಧಾನಸಭೆಯ ಮೊಗಸಾಲೆಗೂ ಕೂಡ ಬರಬಾರದು ಅನ್ನೋ ರೀತಿ ಇವತ್ತು ಆದೇಶ ಮಾಡಿದ್ದಾರೆ ಇವತ್ತು ಸ್ಪೀಕರ್ ಅವರು ಅಂತ ಹೇಳಿದ್ರೆ, ಇದು ಖಂಡಿತ ಆಡಳಿತ ಪಕ್ಷದ ಕೈಬೊಂಬೆಯಾಗಿ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳನ್ನ ಖುಷಿ ಪಡಿಸೋಕ್ಕೋಸ್ಕರ ಈ ರೀತಿ ಸ್ಪೀಕರ್ ಅವರು ಕಾನೂನು ಬಾಹಿರವಾಗಿ, ಸಂವಿಧಾನ ವಿರೋಧವಾಗಿ ಈ ರೀತಿ ಒಂದು ನಡೆಯನ್ನ, ಒಂದು ಆದೇಶವನ್ನ ಮಾಡಿದ್ದಾರೆ. ನಾನು ವಿರೋಧ ಪಕ್ಷದ ನಾಯಕರು ಕಳೆದ ವಾರ ಪತ್ರಿಕಾಗೋಷ್ಠಿ ನಡೆಸಿದ್ವಿ. ತತ್ಕ್ಷಣ ಸ್ಪೀಕರ್ ಅವರ ಹೇಳಿಕೆಯನ್ನು ಕೂಡ ನಾವು ಗಮನಿಸಿದ್ದೇವೆ. ನಾನು ತೆಗೆದುಕೊಳ್ತೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾತಕ್ಕೋಸ್ಕರ ಕಾಯ್ತಾ ಇದ್ದಾರೆ ಸ್ಪೀಕರ್ ಅವರು? ಸ್ಪೀಕರ್ ಅವ್ರಿಗೆ ಅರ್ಥ ಆಗಿದೆ, ಅವರು ತಗೊಂಡಿರ್ತಕ್ಕಂಥ ನಿರ್ಣಯ. ಸ್ಪೀಕರ್ ಅವರೇನು ನಮ್ಮ 18 ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಇದು ಸಂವಿಧಾನ ವಿರೋಧಿ ಅನ್ನುವ ಅಂಶ ಸ್ಪೀಕರ್ ಅವರು ಕೂಡ ಅರ್ಥ ಆಗಿದೆ. ಆದರೂ ಕೂಡ ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿದು ಇವತ್ತು ಸ್ಪೀಕರ್ ಅವರು ಕೂಡ ಬಂಡತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಕೆಂಗಲ್ ಹನುಮಂತ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಿ ಇವತ್ತು ನಾವು ನಮ್ಮ ಒಂದು ರೆಪ್ರೆಸೆಂಟೇಷನ್ ಕೂಡ ಇವತ್ತು ನಾವು ಕೊಡ್ತಾ ಇದ್ದೇವೆ. ಈಗಲಾದ್ರೂ ಕೂಡ ಸಭಾಧ್ಯಕ್ಷರನ್ನ ಅರ್ಥ ಮಾಡಿಕೊಂಡು ಅವರು ಮಾಡಿರ್ತಕ್ಕಂಥ ಒಂದು ಆದೇಶ ಕಾನೂನಿನ ವಿರುದ್ಧವಾಗಿ, ಸಂಸದೀಯ ನಡವಳಿಕೆ ವಿರುದ್ಧವಾಗಿ ಯಾವ ರೀತಿ ಒಂದು ಆದೇಶವನ್ನ ಮಾಡಿದ್ದಾರೆ, ಆ ಒಂದು ಆದೇಶವನ್ನ ಹಿಂಪಡಿಬೇಕು. ನಮ್ಮ ಎಲ್ಲ ಶಾಸಕರ 18 ಶಾಸಕರ ಅಮಾನತನ್ನು ಹಿಂಪಡಿಬೇಕು. ನಾವು ಅಲ್ಲಿಯವರೆಗೂ ಸಹ ಈಗಾಗಲೇ ಘೋಷಣೆ ಮಾಡಿದ್ದೇವೆ, ಭಾರತೀಯ ಜನತಾ ಪಾರ್ಟಿ ಯಾವುದೇ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಯಾವುದೇ ಒಂದು ಕಮಿಟಿ ಮೀಟಿಂಗ್ಗಳಿಗೆ ನಾವು ಭಾಗವಹಿಸೋದಿಲ್ಲ. ಇದನ್ನು ಅವತ್ತು ಕೂಡ ಹೇಳಿದೆ, ಇವತ್ತು ಕೂಡ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಇದ್ದೇವೆ. ಈಗಲಾದ್ರೂ ಕೂಡ ಸ್ಪೀಕರ್ ಅವರು ಎಚ್ಚೆತ್ತುಕೊಂಡು ಇವತ್ತು 18 ಜನ ಶಾಸಕರಿಗೆ ಏನು ಅಮಾನತು ಮಾಡಿದ್ದೀರಿ, ಆ ಒಂದು ಕಾನೂನು ಬಾಹಿರವಾಗಿರ್ತಕ್ಕಂಥ ತಮ್ಮ ಆದೇಶವನ್ನ ಹಿಂಪಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಇವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಭಾರತ್ ಮಾತಾ ಕೇ, ಭಾರತ್ ಮಾತಾ ಕೇ, ಒಂದೇ 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 बोलो ಭಾರತ್ ಮಾತಾ ಕಿ. ಸರ್ವಾಧಿಕಾರಿ ಸ್ಪೀಕರ್ ಅವರಿಗೆ, ಸರ್ವಾಧಿಕಾರಿ ಸ್ಪೀಕರ್ ಅವರಿಗೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹಿಟ್ಲರ್ನಂತೆ ವರ್ತಿಸುತ್ತಿರುವ ಸ್ಪೀಕರ್ ಅವರಿಗೆ, ಪ್ರಜಾಪ್ರಭುತ್ವ ದೇಶದಲ್ಲಿ ಸ್ಪೀಕರ್ ಹಿಟ್ಲರ್ನಂತೆ ವರ್ತಿಸುತ್ತಿರುವ ಸ್ಪೀಕರ್ ಅವರಿಗೆ. ಬಂಧುಗಳೇ, ನಮ್ಮೆಲ್ಲ ಬಿಜೆಪಿಯ ಮುಖಂಡರೇ, ನಮ್ಮ ರಾಜ್ಯದ ಅಧ್ಯಕ್ಷರೇ, ಇವತ್ತು ಪ್ರಮುಖವಾಗಿ ನಾವು ವಿಧಾನಸೌಧದ ಮುಂದೆ ಕೆಂಗಲ್ ಹನುಮಂತಯ್ಯನೋ ಸ್ಟ್ಯಾಚ್ಯೂ ಮುಂದೆ ನ್ಯಾಯಕ್ಕಾಗಿ, ಪ್ರಜಾಪ್ರಭುತ್ವದ ಉಳಿವಿಗಾಗಿ, ವಿಧಾನಸಭೆಯ ಕಲಾಪಗಳು ಪ್ರಜಾಪ್ರಭುತ್ವದ ರೀತಿಯಾಗಿ ನಡೀತಾ ಇಲ್ಲ, ಅದರ ವಿರುದ್ಧವಾದಂತ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ 18 ಜನ ನಮ್ಮ ಶಾಸಕರು ಅನ್ನೋದಕ್ಕಿಂತ ಅವರು ಯೋಧರು. ನಮ್ಮ ಧರ್ಮಕ್ಕಾಗಿ, ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಎಲ್ಲಿ ಒಬ್ಬ ಅಮಾಯಕ ಮಂತ್ರಿ ಬಂದು ನನಗೆ ರಕ್ಷಣೆ ಕೊಡಿ ಎಂದಾಗ ಮುಖ್ಯಮಂತ್ರಿನೇ ಕೈ ಎತ್ತಿದಾಗ ನಾವು ಅದರ ಸದನದ ಆಸ್ತಿ ಅಂತ ನಾವು ತಿಳ್ಕೊಂಡು ಅವರು ಮಾತಾಡಿದ್ದನ್ನ ನಾವು ಹೋರಾಟ ಮಾಡಿದ್ದೀರಿ. ಯಾವ 4% ಮುಸ್ಲಿಮರ ಮೀಸಲಾತಿ ಏನಿತ್ತು ಆ ಬಿಲ್ಲನ್ನು ತಗೊಳ್ಳೋ ಅಂತ ಪ್ರಮೇಯ ಬಂದಿತ್ತು. ಅದಕ್ಕೋಸ್ಕರ ಸ್ಪೀಕರ್ ಕುತಂತ್ರ ಇದು. ಆ ಬಿಲ್ ಬಂದಾಗ ಕಳ್ಸಕ್ ಮುಂಚೆ ಮೊದಲೇ ಇದನ್ನೆಲ್ಲ ಮಾಡ್ಬಿಡೋಣ ಅಂತೇಳಿ ಮಾಡಿದ್ದಾರೆ. ಒಂದು ತಾವು ಅರ್ಥ ಮಾಡ್ಕೋಬೇಕು, ಸ್ಪೀಕರ್ ಹುದ್ದೆ ಧರ್ಮಾಧಾರಿತ ಅಲ್ಲ, ಮತೀಯ ಆಧಾರಿತ ಅಲ್ಲ, ಪಕ್ಷದ ಆಧಾರಿತ ಅಲ್ಲ. ಇಲ್ಲಿ ಏನಾಗಿದೆ, ಪಕ್ಷನೂ ಕಾಂಗ್ರೆಸ್ ಪಕ್ಷದ ಪರವಾಗಿ, ಮತೀಯ ಪಕ್ಷದ ಮತೀಯ ಧರ್ಮದ ಪರವಾಗಿ ಮಾಡಿರುವಂತದ್ದನ್ನ ನೋಡಿದ್ರೆ, ಈಗ ಸ್ಪೀಕರ್ ಆಗಿರತಕ್ಕಂತ ಖಾದರ್ ಅವರು
ನಡ್ಕೊಂಡಂತ ನಡವಳಿಕೆ ಪ್ರಶ್ನಾರ್ಥಕವಾಗಿ ನಿಂತಿದೆ ಜನಗಳ ಮುಂದೆ. ಇವತ್ತು ಸಂವಿಧಾನದ ಮುಂದೆ ಹಲವು ಪ್ರಶ್ನೆಗಳನ್ನ ಇವತ್ತು ಅವರು ಎದುರಿಸಬೇಕಾಗಿದೆ. ನಾನು ಖಾದರ್ ಅವರಿಗೆ ಕೇಳಕ್ ಇಷ್ಟಪಡ್ತೀನಿ, ಅಲ್ಲ ಸ್ವಾಮಿ, ನಮ್ಮ MLAಗಳು 18 ಜನ MLAಗಳು ನಿಮ್ಮ ಪೀಠದ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು ಅಂತ ನೀವು ನಮ್ಮನ್ನ ಸಸ್ಪೆಂಡ್ ಮಾಡಿರೋದು. ನೀವು 18 ಜನ ಎಲೆಕ್ಟೆಡ್, ನಾವು ಜನಪ್ರತಿನಿಧಿಯಾಗಿ ಎಲೆಕ್ಟ್ ಆಗಿದ್ದೀರಿ. ನಾವು ಸಂವಿಧಾನದ ಪರವಾಗಿ ಎಲೆಕ್ಟ್ ಆಗಿ ಸಂವಿಧಾನದ ಪರವಾಗಿ ಓತು ತಗೊಂಡಿದ್ದೀರಿ. ನಾವೆಲ್ಲರೂ ಕೂಡ ಸಂವಿಧಾನದ ಓತ್ ತಗೊಂಡು ನಾವು ಅಸೆಂಬ್ಲಿ ಒಳಗಡೆ ಬಂದಿದ್ದು. ನಾವು ಬಂದು ನಿಮ್ ಪಕ್ಕದಲ್ಲಿ ನೀವೇ ಬನ್ನಿ 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 ಇನ್ನೂ ಬೇಗ ಬನ್ನಿ ಅಂತ ಹೇಳಿ ಕರೆದು ನಿಲ್ಸ್ಕೊಂಡು ಇವತ್ತು ಸಸ್ಪೆಂಡ್ ಮಾಡಿದಿರಲ್ಲ. ನಾನು ಖಾದರ್ ಅವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಸದನ ನಡೀದೇ ಇರುವಾಗ ನಿಮ್ಮ ಬಂಧುಗಳನ್ನೆಲ್ಲ ಕರ್ಕೊಂಡು ಪೀಠದ ಮೇಲೆ ಕೂತ್ಕೊಂಡು, ಕರೆಕ್ಟಾ? ಬಂಧುಗಳನ್ನೆಲ್ಲ ಕರ್ಕೊಂಡು, ಸಂಬಂಧಿಗಳನ್ನೆಲ್ಲ ಕರ್ಕೊಂಡು, ಆಲ್ ಬ್ರದರ್ಸ್ಗಳನ್ನೆಲ್ಲ ಕರ್ಕೊಂಡು, ಧರ್ಮಗುರುಗಳನ್ನೆಲ್ಲ ಕರ್ಕೊಂಡು ಎಲ್ಲ ಕೂತ್ಕೊಂಡು ಒಂದು ಚೇರ್ ಮೇಲೆ ಕೂತ್ಕೊಂಡು ಫೋಟೋ ಇಡ್ಸ್ಕೊಂತೀರಲ್ಲ, ನ್ಯಾಯನ ಇದು? ಇದು ಧರ್ಮನ? ನೀವು ಇದು ಪ್ರಜಾಪ್ರಭುತ್ವನ? ನೀವು ಬೇರೆಯವ್ರನ್ನ ಕರ್ಕೊಂಡು ಕೂತ್ಸ್ಕೊಳಕ್ ಎಲ್ಲಿ ಅಧಿಕಾರ ಇದೆ ನಿಮಗೆ? ಯಾರು ನಿಮ್ಗೆ ಅಧಿಕಾರ ಕೊಟ್ಟವ್ರು ಅದನ್ನ? ಇವತ್ತು ನಮ್ಮ ಶಾಸಕರು ಅಲ್ಲಿ ಎಲೆಕ್ಟ್ ಆಗಿರೋ ಶಾಸಕರು ಹೋದ್ರೆ ಅಪರಾಧ, ಎಲೆಕ್ಟ್ ಆಗದೆ ಇರೋ ನಿಮ್ಮ ಬಂಧುಗಳು ಬ್ರದರ್ಸ್ಗಳೆಲ್ಲ ಬಂದು ಅಲ್ಲಿ ಫೋಟೋ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಅದು ಪರ್ಫೆಕ್ಟಾ?